ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಾರಶೆಟ್ಟಹಳ್ಳಿ ಪ್ರಾಥಮಿಕ ಶಾಲೆಯನ್ನ ಪುನರ್ ಆರಂಭ ಮಾಡುವಂತೆ ನಾರಶೆಟ್ಟಹಳ್ಳಿ ಗ್ರಾಮದ ಪೋಷಕರು ಹಾಗೂ ಗ್ರಾಮಸ್ಥರು ಕ್ಷೇತ್ರ ಸಮನ್ವಯ ಅಧಿಕಾರಿಯಾದ ಎಸ್ ಶಂಕರಪ್ಪರವರಿಗೆ ಮನವಿ ಸಲ್ಲಿಸಿದರು. ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಚನ್ನಗಿರಿ ಶಾಲೆಗಳಿಗೆ ಹೋಗುತ್ತಿದ್ದು, ಈ ಶಾಲೆ 2017-18ನೇ ಸಾಲಿನಲ್ಲಿ ದಾಖಲಾತಿ ಕೊರತೆಯಿಂದ ಮುಚ್ಚಲಾಗಿದ್ದು, ಪೋಷಕರು 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಹಾಗೂ 6ನೇ ತರಗತಿ ಒಟ್ಟು 11 ಮಕ್ಕಳನ್ನ ಪ್ರಾಥಮಿಕ ಶಾಲೆಗೆ ದಾಖಲು ಮಾಡುವುದಾಗಿ ತಿಳಿಸಿದ್ದು, ಆರ್ಥಿಕವಾಗಿ ಹಿಂದುಳಿದ ಪೋಷಕರು ಸರ್ಕಾರದ ಪ್ರಾಥಮಿಕ ಶಾಲೆಯನ್ನ ತೆರೆಯಲು ಮನವಿಯನ್ನ ಸಲ್ಲಿಸಿದ್ದಾರೆ. ಮನವಿಯನ್ನ ಸಲ್ಲಿಸುವಾಗ ಚಂದ್ರಪ್ಪ, ಲಕ್ಷ್ಮಣ್, ಉಮೇಶ್, ನಿಂಗಪ್ಪ, ಅಣ್ಣಪ್ಪ, ಮಂಜಪ್ಪ, ರಾಜು, ಆಶಾ, ರೇಖಾ, ಸುಧಾ ಹಾಗೂ ಗ್ರಾಮಸ್ಥರು ಭಾಗಿಯಾಗಿದ್ದರು. ಕ್ಷೇತ್ರ ಸಮನ್ವಯ ಅಧಿಕಾರಿ ಶಂಕರಪ್ಪ ಮಾತನಾಡಿ, ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರಿಗೆ ಸ್ಥಳ ಪರಿಶೀಲನೆ ಮಾಡಿ ಶಾಲೆ ಆರಂಭ ಮಾಡಲು ವರದಿ ಮಾಡಲಾಗುವುದು ಅಂತ ತಿಳಿಸಿದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ.